So welcome back guys. Physics paper ಸ್ವಲ್ಪ moderate ittu, like as usual. Was the feedback which I got when I asked a lot of people about how today's paper was. ಸೊ ಈ ತರ ಫಿಸಿಕ್ಸ್ ಪೇಪರ್ ಸ್ವಲ್ಪ ಮಾಡರೇಟ್ ಅಥವಾ ಸ್ವಲ್ಪ ಟಫ್ ಬಂದಿರೋದ್ರಿಂದ ಅಥವಾ ಸ್ವಲ್ಪ ಟ್ರಿಕ್ಕಿ ಬಂದಿರೋದ್ರಿಂದ ಕಟ್ ಆಫ್ ಕಮ್ಮಿ ಆಗುತ್ತಾ, ಕಮ್ಮಿ ಆದ್ರೆ ಎಷ್ಟು ಎಕ್ಸ್ಟೆಂಟ್ ಆಗುತ್ತೆ ಅಂಡ್ ಅದರಿಂದ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು ಅಂಡ್ ಆನ್ಸರ್ ಕೀನ ಎಲ್ಲಿ ನೋಡೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮಾತಾಡ್ತಾ ಇರ್ತೀನಿ. ಸೊ ವಿಡಿಯೋನ ಎಂಡ್ ತನಕ ನೋಡಿ. ಫಸ್ಟ್ಲಿ ಆನ್ಸರ್ ಕೀ ಬಗ್ಗೆ ತುಂಬಾ ಆಂಕ್ಷಿಯಸ್ ಆಗೋಗಿದ್ರೆ ಎಲ್ಲರೂ. ಸೊ ಅದಕ್ಕೋಸ್ಕರ ನಾನು ಯಾವಾಗಲೂ ಹೇಳ್ತಿರ್ತೀನಿ ಕಾಲೇಜ್ ದೋಸ್ತ ವಾಟ್ಸ್ಆಪ್ ಚಾಟ್ ಬೋರ್ಡ್ ಬಗ್ಗೆ. ಸೊ ಅದೇ ಚಾಟ್ ಬೋರ್ಡ್ ಅಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ ನಿಮ್ ಫಿಸಿಕ್ಸ್ ಆನ್ಸರ್ ಕೀ PDF ಫಾರ್ಮ್ ಅಲ್ಲಿ ಇದೆ. ನೀವು ವಿಡಿಯೋ ನೋಡ್ತಾ ಇದೀರಾ ಆಲ್ರೆಡಿ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ಈ ಲಿಂಕ್ ನ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ಈ ತರ ನಿಮಗೆ PDF ಸಿಕ್ಬಿಡುತ್ತೆ ಲೈಕ್ ಫಿಸಿಕ್ಸ್ ಪೇಪರ್ದು. ಸೊ ಆನ್ಸರ್ ಕೀನ ನೋಡ್ಕೊಂಡು ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ. ಅಂಡ್ ಇಲ್ಲಿ ನಿಮಗೆ ಆನ್ಸರ್ ಕೀ ಜೊತೆ ರ್ಯಾಂಕ್ ಪ್ರೆಡಿಕ್ಟರ್ ಕೂಡ ಇದೆ, ಅದನ್ನು ಕೂಡ ಒಂದ್ಸಲ ಚೆಕ್ಔಟ್ ಮಾಡಿ. ಅದನ್ನ ನೋಡ್ಕೊಂಡು ನೆಕ್ಸ್ಟ್ ನಾಳೆ ಏನಿದೆ ಅದ್ರ ಮೇಲೆ ಪ್ರಿಪರೇಷನ್ ಮೇಲೆ ಫೋಕಸ್ ಮಾಡಿ. ಅಂದ್ರೆ ಮ್ಯಾಥಮೆಟಿಕ್ಸ್ ಮೇಲೆ ಲೈಕ್ ಎಷ್ಟಾಗುತ್ತೋ ಅಷ್ಟು ರಿವೈಸ್ ಮಾಡ್ಕೊಳ್ಳಿ ಇವತ್ತು. ಅಂಡ್ ಇವಾಗ ನೆಕ್ಸ್ಟ್ ಬಂದು ಫಿಸಿಕ್ಸ್ ಪೇಪರ್ ಲೆವೆಲ್ ಹೇಗಿತ್ತು ಅಂತ ಲೈಕ್ ಮಾತಾಡ್ತಾ ಇದ್ವಿ. ನಾನು ತುಂಬಾ ಜನ ವಿಚಾರಿಸಿದೆ ಅಂಡ್ ಒಂದಷ್ಟು ಸೆಂಟರ್ಗೂ ಕೂಡ ಹೋಗಿದ್ದೆ, ಹಂಗೆ ನಮ್ಮ ಕಾಲೇಜ್ ಹತ್ರ ಇರೋ ಸೆಂಟರ್ಸ್ಗೆ. ಅಲ್ಲಿ ದ ಫೀಡ್ಬ್ಯಾಕ್ ವಾಸ್ ಓಕೆ, ಲೈಕ್ ತೀರಾ ಟಫ್ ಅಂತಾನು ಕೂಡ ಇರಲಿಲ್ಲ, ಬಟ್ ಇಟ್ ವಾಸ್ ಸಮ್ವೇರ್ ಇನ್ ದಟ್ ಮಾಡರೇಟ್ ಕ್ವಶನ್ಸ್ ಇತ್ತು ಅಂಡ್ ಸಮ್ ಕ್ವಶನ್ಸ್ ವರ್ ಟ್ರಿಕ್ಕಿ ಅಂತ ಹೇಳಿ. ಬಟ್ ಅಗೇನ್ ನಾವೇನ್ ವಿಡಿಯೋಸ್ ಅಲ್ಲಿ ಹೇಳ್ತಾ ಇದ್ವಿ, ಈ ಲೈಕ್ ಫಾರ್ಮುಲಾಸ್ ಓರಿಯೆಂಟೆಡ್ ಇರುತ್ತೆ, ಫಾರ್ಮುಲಾಸ್ ಮೇಲೆ ಸ್ಟ್ರಾಂಗ್ ಹೋಲ್ಡ್ ಇದ್ರೆ ಮಾಡ್ಬೋದು ಅಂತ. ದಟ್ ವಾಸ್ ದ ಸೇಮ್ ಥಿಂಗ್ ವಿಚ್ ಪೀಪಲ್ ಟೋಲ್ಡ್ ಮೀ. ಅಂದ್ರೆ ಬ್ರೋ ನೀವು ಈ ತರ ಫಾರ್ಮುಲಾಸ್ ನೋಡ್ಕೊಂಡು ಮಾಡಿ ಅಂತಿದ್ರಿ, ಫಾರ್ಮುಲಾಸ್ ನೋಡಿಕ್ಕೆ ಇಟ್ ಹೆಲ್ಪ್ ಮೀ ಅ ಲಾಟ್ ಅಂತ. ಸೊ ಫಾರ್ಮುಲಾ ಓರಿಯೆಂಟೆಡ್ ಕ್ವಶನ್ಸ್ ಇತ್ತು, ಬಟ್ ಸಮ್ ಕ್ವಶನ್ಸ್ ಫಾರ್ ರಿಯಲಿ ಟ್ರಿಕ್ಕಿ. ನಾನು ಕೂಡ ಒಂದ್ ಸ್ವಲ್ಪ ನೋಡಿದೆ ಕ್ವಶನ್ಸ್ ನ. ಸೊ ಇದರಿಂದ ಇಂಪ್ಯಾಕ್ಟ್ ಏನಾಗುತ್ತೆ ಅಂದ್ರೆ ಇವಾಗ ಎಲ್ಲಾರು ಫಿಸಿಕ್ಸ್ ಪೇಪರ್ಸ್ ಎಲ್ಲರಿಗೂ ಆಲ್ಮೋಸ್ಟ್ ಟ್ರಿಕ್ಕಿ ಅನ್ಸಿದೆ ಅಂತ ಅಂದ್ರೆ ಕಟ್ ಆಫ್ ಲೈಕ್ ಯೂಶುವಲಿ ಫಿಸಿಕ್ಸ್ ಕಟ್ ಆಫ್ ಯೂಶುವಲಿ ಕಮ್ಮಿ ಆಗುತ್ತೆ. ಫಿಸಿಕ್ಸ್ ಕಟ್ ಆಫ್ ಇನ್ ದ ಸೆನ್ಸ್ ಕಟ್ ಆಫ್ ಗೆ ಫಿಸಿಕ್ಸ್ ಕಾಂಟ್ರಿಬ್ಯೂಷನ್. ಇವಾಗ ಎಲ್ಲರೂ ಫಿಸಿಕ್ಸ್ ನ ಕಮ್ಮಿ ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ನೀವು ಸ್ವಲ್ಪ ಕಮ್ಮಿ ಚೆನ್ನಾಗಿ ಮಾಡಿದ್ರೆ ಇಟ್ಸ್ ಓಕೆ. ಕೆಮಿಸ್ಟ್ರಿಯಲ್ಲಿ ನೀವು ಅದನ್ನ ಪಿಕಪ್ ಮಾಡ್ಕೋಬೇಕು, ಇಲ್ಲ ಮ್ಯಾಥಮೆಟಿಕ್ಸ್ ಅಲ್ಲಿ ಪಿಕಪ್ ಮಾಡ್ಕೋಬೇಕು. ಸೊ ಇದರಿಂದ ನಿಮ್ಗೆ ಅಷ್ಟೊಂದು ಇಂಪ್ಯಾಕ್ಟ್ ಆಗಲ್ಲ ಅಷ್ಟೇ. ಸೊ ಇವಾಗ ಫಿಸಿಕ್ಸ್ ಇಂದ ಅಷ್ಟೊಂದು ಇಂಪ್ಯಾಕ್ಟ್ ಇಲ್ಲ ಅಂತ ಗೊತ್ತಾಯ್ತು, ಅದನ್ನ ಪಾಸಿಟಿವ್ ನೋಟಲ್ಲಿ ತಗೊಂಡು ಇವಾಗ ಕೆಮಿಸ್ಟ್ರಿ ಹೆಂಗೋ ಚೆನ್ನಾಗಿ ಮಾಡಿರ್ತೀರಾ. ನೆಕ್ಸ್ಟ್ ಇವಾಗ ಮ್ಯಾಥಮೆಟಿಕ್ಸ್ ಬಗ್ಗೆ ಯೋಚನೆ ಮಾಡಬೇಕು. ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಇವತ್ತು ಏನಾಯ್ತು, ಚೆನ್ನಾಗಿದ್ರೆ ಚೆನ್ನಾಗಿರ್ಲಿ ಅಥವಾ ಆಲ್ಮೋಸ್ಟ್ ಮಾಡರೇಟ್ ಆಗಿದ್ರೆ ಮಾಡರೇಟ್ ಆಗೇ ಆಗಿರ್ಲಿ. ಆಲ್ ಯು ಹ್ಯಾವ್ ಇಸ್ ಟುಮಾರೋ ಇನ್ ಯೋರ್ ಹ್ಯಾಂಡ್. ಸೊ ನಾಳೆ ಎಷ್ಟು ಚೆನ್ನಾಗಿ ಮಾಡೋಕ್ಕಾಗುತ್ತೋ ಅಷ್ಟು ಚೆನ್ನಾಗಿ ಮಾಡಬೇಕು ಅಂಡ್ ಅದಕ್ಕೆ ನೀವು ಇವತ್ತು ಎಷ್ಟಾಗುತ್ತೋ ಅಷ್ಟು ಪ್ರಿಪೇರ್ ಆಗಬೇಕು. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಆಲ್ ದ ವೆರಿ ಬೆಸ್ಟ್. ನನಗೆ ಹೇಳಿದಂಗೆ ಎಕ್ಸರ್ಸೈಸ್ ಕ್ವಶನ್ಸ್ ಎಲ್ಲ ಒಂದ್ ಕಡೆಯಿಂದ ನೋಡ್ಕೊ ಬನ್ನಿ. ಪ್ರತಿಯೊಂದು ಎಕ್ಸರ್ಸೈಸ್ ಅಲ್ಲಿ ಎಲ್ಲ ಕ್ವಶನ್ ಸಾಲ್ವ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ಒಂದೊಂದು ಮೇನಿಂದ ಒಂದೊಂದು ಕ್ವಶನ್ ಬೇಗ ರ್ಯಾಪಿಡ್ ಫೈರ್ ತರ ಸಾಲ್ವ್ ಮಾಡ್ಕೊಂಡು ಮೇಕ್ ಶೋರ್ ಯು ಆರ್ ರಿವೈಸಿಂಗ್ ಎವ್ರಿಥಿಂಗ್. ಎಲ್ಲ ಓದಿದೀರಾ, ಮ್ಯಾಥ್ಸ್ ಅಂತ ಗಾಬರಿ ಆಗಬೇಡಿ, ಟೆನ್ಷನ್ ಆಗಬೇಡಿ. ಮ್ಯಾಥ್ಸ್ ಏನೇ ತುಂಬಾ ಚೆನ್ನಾಗಿ ಮಾಡ್ತೀರಾ ಫಿಸಿಕ್ಸ್ ಕೆಮಿಸ್ಟ್ರಿಗಿಂತ, ಐ ಆಮ್ ಶ್ಯೂರ್ ಆಫ್ ಇಟ್. ಸೊ ನಾನು ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಮುಂದೆ. ಸೊ ಸದ್ಯಕ್ಕೆ ಇದೊಂದು ಹೇಳಬೇಕಿತ್ತು. ಸೊ ಆನ್ಸರ್ ಕೀನ ಚೆಕ್ ಮಾಡ್ಕೊಳ್ಳಿ ಅಂಡ್ ಮ್ಯಾಥಮೆಟಿಕ್ಸ್ಗೆ ಸೀರಿಯಸ್ ಆಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡೋಣ. ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ವಿಡಿಯೋ ಆದಷ್ಟು ಬೇಗ ಸಿಗೋಣ. ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಮ್ಯಾಥಮೆಟಿಕ್ಸ್ ಪ್ರಿಪರೇಷನ್. ಥ್ಯಾಂಕ್ ಯು.